ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಭಾಳಷ್ಟು ದಿನಗಳ ನಂತರ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರನ ಈಗ ಆಲ್ರೆಡಿ ವಿಸರ್ಜನೆ ಮಾಡಿ ಬೆಂಗಳೂರಿನಲ್ಲಿ BDA ಹೇಗಿದೆಯೋ ಅದೇ ರೀತಿ ಮೈಸೂರಿನಲ್ಲಿ MDA ಅಂತ ಮರುನಾಮಕರಣ ಮಾಡಿದ್ದಾರೆ. ಬಟ್ ವಿಪರ್ಯಾಸ ಏನಂದರೆ ಜಸ್ಟ್ ಈ ರೀತಿ ಒಂದು ಸಂಸ್ಥೆಯ ಹೆಸರು ಬದಲಾವಣೆ ಮಾಡೋದ್ರಿಂದ ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹಳೆ ಕಲ್ಲಿಗೆ ಹೊಸ ಬಿಲ್ಲು ಮಾಡುವಂಥ ಕೆಲಸಗಳು ನಿಲ್ಲೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಕಡಿಮೆ ಆಗುತ್ತೋ ಭ್ರಷ್ಟಾಚಾರ ಮುಂದುವರಿಯುತ್ತೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸರಿ, ಬನ್ನಿ, ತಡ ಮಾಡೋದು ಬೇಡ. ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋವಂಥ ಉದ್ದೇಶ ಏನಂದರೆ, ಮೈಸೂರಿನಲ್ಲಿ MDA ಅಂದರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದವರು ನಿರ್ಮಾಣ ಮಾಡಿರುವಂಥ ಹಲವಾರು ಬಡಾವಣೆಗಳಲ್ಲಿ ಕಾರ್ನರ್ ಮತ್ತು ಇಂಟರ್ಮೀಡಿಯೇಟ್ ಸೈಟ್ ಅಂದರೆ ಮೂಲ ನಿವೇಶನಗಳು ಮತ್ತು ಮಧ್ಯಂತರ ನಿವೇಶನಗಳ ಆಕ್ಷನ್ ಅಥವಾ ಹರಾಜು ನಡೀತಾ ಇದೆ. ಅದರ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನಂದರೆ, ಈಗ ಆಲ್ರೆಡಿ ಹರಾಜು 31ನೇ ತಾರೀಕು ಜುಲೈ 2025ರಿಂದನೇ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ 1 ವೀಕ್ ಆಗಿದೆ. ನಾನು ವಿಡಿಯೋ ಮಾಡೋವಂಥದ್ದು ಸ್ವಲ್ಪ ತಡೆಯಾಗಿದೆ, ಕ್ಷಮೆ ಇರಲಿ. ಟೈಮಿಂಗ್ಸು, ಡೇಟ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಮೈಸೂರಿನ ಯಾವ ಭಾಗದಲ್ಲಿ ಈ ಒಂದು ಆಕ್ಷನ್ ನಡೀತಾ ಇದೆ ಅನ್ನೋ ಮಾಹಿತಿನ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಕೆಲವೊಂದು ಪ್ರಾಪರ್ಟಿಗಳಿಗೆ ಆಕ್ಷನ್ ನಡೀತಾ ಇದೆ. ಅದಲ್ಲದೆ ಶ್ರೀರಾಂಪುರ 3rd ಸ್ಟೇಜ್, ವಿಜಯನಗರ 4th ಸ್ಟೇಜ್, ಹೆಬ್ಬಾಳ 1st ಸ್ಟೇಜ್ ಮತ್ತು 2nd ಸ್ಟೇಜ್ನಲ್ಲೂ ಕೂಡ ನಡೀತಾ ಇದೆ. ಹಾಗೆ ಮೈಸೂರು ಈಸ್ಟ್ಗೆ ಬಂದರೆ ನಮಗೆ ದೇವನೂರು ಮತ್ತು ಕೆಸರೆ ಭಾಗದಲ್ಲಿ ಕೂಡ ಆಕ್ಷನ್ ನಡೀತಾ ಇದೆ. ನೋಡಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇಲ್ಲಿ ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನೋಡಿ, ಅಂದರೆ ಸೀರಿಯಲ್ ನಂಬರ್. ನೋಡಿ, ಸೀರಿಯಲ್ ನಂಬರ್ 1 to 50 ತಾವು ಆ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗಿ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 12th ಆಗಸ್ಟ್ 2025 ಒಳಗೆ ತಮ್ಮ ಇಂಟ್ರೆಸ್ಟ್ನ ಕನ್ಫರ್ಮ್ ಮಾಡಬೇಕಾಗತ್ತೆ. ಅಂದರೆ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸ್ಬೇಕಾಗತ್ತೆ. ನಾವು ಈ ಒಂದು ಪ್ರಾಪರ್ಟಿಗೆ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಥವಾ ಬಿಡ್ಡಿಂಗ್ ಮಾಡ್ತೀವಿ ಅಂತೇಳಿ. ಹಾಗೆ ಸೀರಿಯಲ್ ನಂಬರ್ 1 to 50 ಬರುವಂಥ ಪ್ರಾಪರ್ಟಿಗೆ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು 16ನೇ ತಾರೀಕು ಆಗಸ್ಟ್ 2025ರಿಂದ 18 ಆಗಸ್ಟ್ 2025ಕ್ಕೆ ಎಂಡ್ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಸೀರಿಯಲ್ ನಂಬರ್ ತಾವಿಲ್ಲಿ ಗಮನಿಸ್ಬೋದು. ಸೀರಿಯಲ್ ನಂಬರ್ 3, 4 ಮತ್ತು 5 ನಾನು ಮೌಸ್ ಎಲ್ಲಿ ಪಾಯಿಂಟ್ ಮಾಡಿದ್ದೀನಿ ಅಲ್ಲಿ ಗಮನಿಸಿ. ಡಿಫ್ರೆಂಟ್ ಪ್ರಾಪರ್ಟಿಗೆ ಡಿಫ್ರೆಂಟ್ ಟೈಮ್ ಲೈನ್ಸು ಅಥವಾ ಡೆಡ್ಲೈನ್ಗಳಿದೆ. ಅದನ್ನೆಲ್ಲ ದಯವಿಟ್ಟು ವಿಡಿಯೋನ ಪೌಸ್ ಮಾಡಿ ಆ ದಿನಾಂಕಗಳನ್ನು ನೋಡ್ಕೊಳ್ಳಿ. ಸರಿ, ಬನ್ನಿ, ಈಗ ಈ ಪ್ರಾಪರ್ಟಿಗಳ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ತಮಗೆ ಇನ್ನೂ ಡೀಟೈಲಾಗಿ ಹೇಳಬೇಕು ಅಂದರೆ, ಯಾವ್ಯಾವ ಏರಿಯಾ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಮೈಸೂರಿನ ಹೊರತಾಗಿ ಬೇರೆ ಡಿಸ್ಟ್ರಿಕ್ಟ್ನವ್ರು ಏನಾದರೂ ಈ ಒಂದು ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ ಅಥವಾ ಬೇರೆ ರಾಜ್ಯದವರು ಕೂಡ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಅವ್ರಿಗೊಂದು ಐಡಿಯಾ ಬರಲಿ ಯಾವ ಏರಿಯಾ ಎಲ್ಲಿದೆ ಅನ್ನೋದನ್ನು ಒಂದು ಇನ್ಡೆಪ್ತಾಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಗಮನಿಸಿ. ನೋಡಿ, ಮೊದಲನೇದಾಗಿ ನಂಜನಗೂಡು ತಾಲೂಕು, ಅದು ಬಿಟ್ಟರೆ ಶ್ರೀರಾಂಪುರ. ನೋಡಿ, ಶ್ರೀರಾಂಪುರ ಮೈಸೂರಿನ ರಿಂಗ್ ರೋಡ್ ಒಳಗಡೆ ಬರುತ್ತೆ. ಎಕ್ಸಾಕ್ಟಾಗಿ 3rd ಸ್ಟೇಜ್ ಎಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ತಮಗೆ ಕಾಣಿಸೋದಿಲ್ಲ, ಬಟ್ ಸಮ್ವೇರ್ ನಿಯರ್ ಬೈ ಇಯರ್ ಮೈಸೂರಿನ ಸೌತ್ ವೆಸ್ಟ್ನಲ್ಲಿ ಶ್ರೀರಾಂಪುರ ಬರುತ್ತೆ. ಅದೇ ರೀತಿ ನೆಕ್ಸ್ಟು ತಮಗೆ ವಿಜಯನಗರ 4th ಸ್ಟೇಜ್. ವಿಜಯನಗರ 4th ಸ್ಟೇಜೆಲ್ಲ ತಮಗೆ ರಿಂಗ್ ರೋಡಿನ ಹೊರಗಡೆ ಬರುತ್ತೆ. ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಮೈಸೂರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಬಿಟ್ಟರೆ ನೋಡಿ, ಇಲ್ಲಿ ವಿಜಯನಗರ 3rd ಸ್ಟೇಜ್ ಮತ್ತು 2nd ಸ್ಟೇಜು ಕೂಡ ರಿಂಗ್ ರೋಡಿನ ಒಳಭಾಗದಲ್ಲಿ ಬರುವಂಥದ್ದು. ಹಾಗೆ ಹೆಬ್ಬಾಳ 1st ಸ್ಟೇಜ್ ನಿಮಗೆ ಮೈಸೂರಿನ ನಾರ್ತ್ ವೆಸ್ಟ್ ಈ ಭಾಗದಲ್ಲಿ ಬರುತ್ತೆ. ಇದಂತೂ ಕಂಪ್ಲೀಟ್ಲಿ ಆಲ್ರೆಡಿ ವೆಲ್ ಡೆವಲಪ್ಡ್ ಲೇಔಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತಮಗೆ ಮೈಸೂರು ವೆಸ್ಟ್ನಲ್ಲಿ ಮತ್ತೊಂದು ಏರಿಯಾ ತುಂಬ ವೆಲ್ ಡೆವಲಪ್ಡ್ ಏರಿಯಾ ಅಂತಲೇ ಹೇಳ್ಬೋದು. ದಟ್ಟಗಳ್ಳಿನಲ್ಲೂ ಕೂಡ ಕೆಲವೊಂದು ಪ್ರಾಪರ್ಟಿಗಳು ಆಕ್ಷನ್ಗೆ ಲಭ್ಯ ಇದೆ. ಅಲ್ಲಿ ಕೂಡ ತಾವು ಬಿಡ್ಡಿಂಗ್ನ ಮಾಡ್ಬೋದು. ಈ ಭಾಗದಲ್ಲಿ ಬರುತ್ತೆ. ತಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ದಟ್ಟಗಳ್ಳಿ 3rd ಸ್ಟೇಜ್ ಅಂತ ಲಿಂಗಾಬುದಿ ಕೆರೆ ಪಕ್ಕದಲ್ಲಿ ಇರುವಂಥದ್ದು.
ಸೊ ಇಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಹಾಗೆ ಮೈಸೂರಿನ ಈಸ್ಟ್ಗೆ ಬಂದರೆ ತಮಗೆ ಇಲ್ಲಿ ನಾರಾಯಣ ಹೃದಯಾಲಯ, ಮಣಿಪಾಲ್ ಹಾಸ್ಪಿಟಲ್ಗೆ ಹತ್ತಿರ ಇರುವಂಥ ದೇವನೂರು 3rd ಸ್ಟೇಜ್, ಸಾತ್ಗಳ್ಳಿ, ಅಂಚ್ಯ ಮತ್ತು ಕೆಸರೆ ಈ ಭಾಗದಲ್ಲಿ ಹಲವಾರು ಪ್ರಾಪರ್ಟಿಗಳು ತಮಗೆ ಈ ಆಕ್ಷನ್ನಲ್ಲಿ ಲಭ್ಯ ಇದೆ. ನೋಡಿ, ಪ್ರೈಸ್ ವೈಸ್ ನೋಡೋದಾದರೆ ಮೈಸೂರು ವೆಸ್ಟ್ನಲ್ಲಿರುವಂಥ ಪ್ರಾಪರ್ಟಿಗಳಿಗೆ ಪ್ರೈಸಸ್ಸು ತುಂಬ ಜಾಸ್ತಿ ಇದೆ, ಕನ್ಸಿಡ್ರಬಲಿ ಜಾಸ್ತಿ ಇದೆ. ಬಟ್ ಮೈಸೂರು ಈಸ್ಟ್ನಲ್ಲಿ ಇರುವಂಥ ಪ್ರಾಪರ್ಟಿಗಳಿಗೆ ಕನ್ಸಿಡ್ರಬಲಿ ಸ್ವಲ್ಪ ಪ್ರಾಪರ್ಟಿ ಪ್ರೈಸು ಕಡಿಮೆ ಇದೆ. ಅದರ್ವೈಸ್ ಪ್ರಾಕ್ಸಿಮಿಟಿ ವೈಸ್ ನೋಡೋದಾದರೆ ತಮಗೆ ಮೈಸೂರು ಈಸ್ಟ್ನಲ್ಲಿರುವಂಥ ಪ್ರಾಪರ್ಟಿಗಳೇ ಮೈಸೂರು ಸಿಟಿ ಸೆಂಟ್ರಿಗೆ ತುಂಬ ಹತ್ತಿರ ಇರುವಂಥದ್ದು. ಅದಲ್ಲದೆ ಬೆಂಗಳೂರು ಮೈಸೂರು ಹೈವೇಗೆ ಹತ್ತಿರ ಇರುವಂಥ ಪ್ರಾಪರ್ಟಿ ಬೇಕು ತಮಗೆ ಅಂದರೆ ನಾವು ಮೈಸೂರು ಈಸ್ಟಲ್ಲಿರುವಂಥ ದೇವನೂರು, ಕೆಸರೆ, ಅಂಚ, ಸಾತ್ಗಳ್ಳಿ ಇಲ್ಲಿರುವಂಥ ಪ್ರಾಪರ್ಟಿಗೆ ಬಿಡ್ಡಿಂಗ್ ಮಾಡ್ಬೋದು. ನೋಡಿದ್ರೆ ವಿಜಯನಗರ 4th ಸ್ಟೇಜು, ದಟ್ಟಗಳ್ಳಿ ಎಲ್ಲ ಒಂದು ಸ್ವಲ್ಪ ದೂರನೇ ಇದಕ್ಕೆ ಕಂಪೇರ್ ಮಾಡಿದ್ರೆ, ಮೈಸೂರು ಈಸ್ಟ್ನಲ್ಲಿರುವಂಥ ಪ್ರಾಪರ್ಟಿ ಕಂಪೇರ್ ಮಾಡಿದ್ರೆ. ಬಟ್ ಪ್ರಾಪರ್ಟಿ ಪ್ರೈಸ್ ಕಡಿಮೆ ಇರುವಂಥದ್ದು ಮೈಸೂರು ಈಸ್ಟ್ನಲ್ಲೇ. ನೋಡಿ, ತಾವು ಈ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳು ಕೂಡ ಇದೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಇಲ್ಲಿ ಏನು ಈ ನೋಟಿಫಿಕೇಷನಲ್ಲಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಓದಿ ತಿಳ್ಕೊಳ್ಳೋದು ಹೇಗೆ ಅನ್ನೋ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಜಸ್ಟ್ ಒಂದು ಸಲ ಗಮನಿಸಿ. ನೋಡಿ, ಕ್ರಮ ಸಂಖ್ಯೆ ಕಾಲಮ್ 1ನಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, 1 to 50, 50 to 100 ಆ ರೀತಿಯಾಗಿ. ಕಾಲಮ್ ನಂಬರ್ 2 ಇಲ್ಲೆಲ್ಲ ಲೇಔಟ್ ಹೆಸರು ಕೊಟ್ಟಿದ್ದಾರೆ. ಕಾಲಮ್ ನಂಬರ್ 3ನಲ್ಲಿ ನಿವೇಶನ ಸಂಖ್ಯೆ ಅಂದರೆ ಸೈಟ್ ನಂಬರ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕಾಲಮ್ ನಂಬರ್ 4 ಮಧ್ಯಂತರ ನಿವೇಶನ ಅಥವಾ ಮೂಲೆ ನಿವೇಶನ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಕಾರ್ನರ್ ಸೈಟಾ ಅಥವಾ ಇಂಟರ್ಮೀಡಿಯೇಟ್ ಸೈಟಾ ಅನ್ನೋ ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲಮ್ನಲ್ಲಿ ತಮಗೆ ಇಲ್ಲಿ ಯಾವ ಫೇಸಿಂಗ್ ಇರುವಂಥ ಸೈಟ್ ಇದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ 1 ನಂಜನಗೂಡು ಬಸವನಗುಡಿ ಬ್ಲಾಕು HID-19 ಈ ಒಂದು ಪ್ರಾಪರ್ಟಿ ದಕ್ಷಿಣ ಮುಖವಾದಂಥ ಸೈಟ್ ಇದು, ಅಂದರೆ ಸೌತ್ ಫೇಸಿಂಗ್ ಸೈಟು, 30 ಅಡಿ ಬರುತ್ತೆ ರೋಡ್ಗೆ. ಆ ರೀತಿಯಾಗಿ ತಾವು ಇಲ್ಲಿ ಮಿಕ್ಕಿದ ಪ್ರಾಪರ್ಟಿಗಳ ಬಗ್ಗೆ ಕೂಡ ಓದಿ ತಿಳ್ಕೊಬೋದು. ನೆಕ್ಸ್ಟ್ ಅಳತೆ ಮೀಟರ್ಗಳಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಉತ್ತರ ದಕ್ಷಿಣ 18 ಮೀಟ್ರು, ಪೂರ್ವ ಪಶ್ಚಿಮ 10 ಮೀಟ್ರ್. 18 ಮೀಟ್ರ್ ಅಂದರೆ 60 ಅಡಿ ಬರುತ್ತೆ, 10 ಮೀಟ್ರ್ ಅಂದರೆ ಅಪ್ರಾಕ್ಸಿಮೇಟ್ಲಿ 33 ಅಡಿ ಬರುತ್ತೆ. ಟೋಟಲ್ ಮೆಜರ್ಮೆಂಟ್ ಆಫ್ ದ ಪ್ರಾಪರ್ಟಿ ತಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ 180 ಸ್ಕ್ವಯರ್ ಮೀಟರ್ಸ್ ಅಂತ ಬರುತ್ತೆ. ಚದರ ಮೀಟ್ರ್ ಅಂದರೆ ಸ್ಕ್ವಯರ್ ಮೀಟ್ರನ್ನ, ಅದನ್ನು ತಾವು ಸ್ಕ್ವಯರ್ ಮೀಟ್ರನ್ನ ಸ್ಕ್ವಯರ್ ಫೀಟ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ನೋಡಿ, ತಾವು ಜಸ್ಟ್ ಪ್ರಾಪರ್ಟಿ ಟೋಟಲ್ ಮೆಜರ್ಮೆಂಟ್ ಎಷ್ಟಿದೆ ಅದನ್ನು ಟೈಪ್ ಮಾಡಬೇಕು. ನೋಡಿ, ಫಾರ್ ಎಕ್ಸಾಂಪಲ್ 180 ಸ್ಕ್ವಯರ್ ಮೀಟರ್ಸ್ ಟು ಸ್ಕ್ವಯರ್ ಫೀಟ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ನಲ್ಲಿ ತಮಗೆ ಎಷ್ಟು ಸ್ಕ್ವಯರ್ ಫೀಟ್ ಅಂತ ಬಂದುಬಿಡುತ್ತೆ. 1937 ಸ್ಕ್ವಯರ್ ಫೀಟ್ ಬರುತ್ತೆ ಈ ಮೊದಲನೇ ಸೀರಿಯಲ್ ನಂಬರಲ್ಲಿರುವಂಥ ಪ್ರಾಪರ್ಟಿ. ಆ ರೀತಿಯಾಗಿ ಬೇರೆ ಸ್ಕ್ವಯರ್ ಮೀಟರ್ಸ್ನಲ್ಲಿ ಕೊಟ್ಟಿರುವಂಥದ್ದನ್ನ ಸ್ಕ್ವಯರ್ ಫೀಟ್ಗೆ ಕನ್ವರ್ಟ್ ಮಾಡಿ ಟೋಟಲ್ ಮೆಜರ್ಮೆಂಟ್ನ ತಾವು ತಿಳ್ಕೊಬೋದು. ನೆಕ್ಸ್ಟು ಇಲ್ಲಿ ಚದರ ಮೀಟ್ರಿಗೆ ನಿಗದಿಪಡಿಸಿರುವ ದರ ಅಂದರೆ ಒಂದು ಸ್ಕ್ವಯರ್ ಮೀಟ್ರಿಗೆ ಎಷ್ಟು ಅಂತ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಈ 36,503 ಇಂಟು 180 ಮಾಡಬೇಕು ತಾವು. ನೋಡಿ, ಇಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ. 180 ಇಂಟು 36,503 ಮಾಡಿದ್ರೆ 65,71,000 ಬರುತ್ತೆ ಅಪ್ರಾಕ್ಸಿಮೇಟ್ಲಿ. ಅದನ್ನು ಇಲ್ಲಿ ಟೋಟಲ್ ಅಮೌಂಟು ಇಲ್ಲಿ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಯಾವ್ಯಾವ ಪ್ರಾಪರ್ಟಿಗೆ ಟೋಟಲ್ ಅಮೌಂಟು ಎಷ್ಟಾಗುತ್ತೆ, ಪರ್ ಸ್ಕ್ವಯರ್ ಫೀಟ್ ಎಷ್ಟಾಗುತ್ತೆ ಅಂತ ಕೂಡ ತಾವು ಡಿವೈಡ್ ಮಾಡಿ ಪರ್ ಸ್ಕ್ವಯರ್ ಫೀಟ್ ಮೂಲಕ ನೋಡ್ಕೋಬೋದು. ಸೊ ಈ ರೀತಿಯಾಗಿ ಯಾವುದು ಕಡಿಮೆ ಇದೆ, ತಮಗೆ ಯಾವ ಪ್ರಾಪರ್ಟಿ ಇಂಟ್ರೆಸ್ಟ್ ಇದೆ ಅದನ್ನು ತಾವು ಖುದ್ದಾಗಿ ಲೊಕೇಶನ್ನ ವಿಸಿಟ್ ಮಾಡಿ ತಾವು ಬಿಡ್ಡಿಂಗ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಬಿಡ್ಡಿಂಗ್ ಮಾಡಾದಮೇಲೆ ತಮಗೆ ಬೇಡ ಆ ಪ್ರಾಪರ್ಟಿ ಅಂದರೆ ತಮ್ಮ ಅರ್ನೆಸ್ಟ್ ಮನಿ ಡೆಪಾಸಿಟ್ನ ಮುಟ್ಗೋಲು ಮಾಡ್ಕೋತಾರೆ. ಆ ಕಂಡೀಷನ್ಸ್ಗಳೆಲ್ಲ ಇಲ್ಲಿ ಇದೆ, ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಮಾಹಿತಿ ಕೊಡ್ತೀನಿ, ದಯವಿಟ್ಟು ಗಮನಿಸಿ. ನೋಡಿ, ಈ ಬಿಡ್ಡಿಂಗ್ನಲ್ಲಿ ಅಂದರೆ ಈ ಆಕ್ಷನ್ನಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳಿದೆ. ಅದನ್ನು ಕೂಡ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಎಲ್ಲ ಡೀಟೇಲಾಗಿ ಓದೋಕ್ಕಾಗಲ್ಲ, ಜಸ್ಟ್ ಬ್ರೀಫಾಗಿ ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊದಲನೇ ಕಂಡೀಷನ್ ಬಂದ್ಬಿಟ್ಟು, ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಈ ಆಕ್ಷನ್ ಆರ್ ಬಿಡ್ಡಿಂಗ್, ಒನ್ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ಅಂದರೆ ತಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಎರಡನೇ ಕಂಡೀಷನ್ನು, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಆಕ್ಷನ್ ಬಗ್ಗೆ KPPP ಪೋರ್ಟಲ್ ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರಾಕ್ಯೂರ್ಮೆಂಟ್ ಪೋರ್ಟಲ್ಗೆ ವಿಸಿಟ್ ಮಾಡಿ ಮಾಹಿತಿನ ತಗೋಬೋದು.
ಪಾಯಿಂಟ್ ನಂಬರ್ 3, ತಾವು ಸ್ಪೆಸಿಮೆನ್ ಸಿಗ್ನೇಚರು, ತಮ್ಮ ಹೆಸರು, ಇಮೇಲ್ ID ಈ ಎಲ್ಲ ಡೀಟೇಲ್ಸ್ಗಳನ್ನು ತಾವು ಈ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಪಾಯಿಂಟ್ ನಂಬರ್ 5, ಆ್ಯಸ್ ವೆರಿಸ್ ಬೇಸಿಸ್ನಲ್ಲಿ ಇಲ್ಲಿ ಆಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಪರ್ಟಿ ಹೇಗಿದೆಯೋ ಹಾಗೆ ಯಥಾಸ್ಥಿತಿ ಅದನ್ನು ಆಕ್ಷನ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 6, ತಮಗೆ ಪ್ರತಿಯೊಂದು ಪ್ರಾಪರ್ಟಿಗೂ ಮಿನಿಮಮ್ಮು 2 ಬಿಡ್ಡರ್ಸ್ ಇರಬೇಕು. ಯಾವುದೇ ಒಂದು ಪ್ರಾಪರ್ಟಿಗೆ ಸಿಂಗಲ್ ಬಿಡ್ಡರ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ ಮಿನಿಮಮ್ 2 ಬಿಡ್ಡರ್ಸ್ ಇರಬೇಕು. ನೆಕ್ಸ್ಟು ಪ್ರತಿಯೊಂದು ಬಿಡ್ಡಿಂಗಿಗೂ ಫಾರ್ ಎಕ್ಸಾಂಪಲ್ ಈಗ 5 ಗಂಟೆಗೆ ಸಾಯಂಕಾಲ 5 ಗಂಟೆಗೆ 5 PM ಎಂಡ್ ಆಗ್ತಾಯಿದೆ ಅಂದ್ಕೊಳ್ಳಿ. 4 ಗಂಟೆ 57 ನಿಮಿಷಕ್ಕೆ ಯಾರಾದರೂ ಮತ್ತೆ ಬಿಡ್ ಮಾಡಿದ್ರೆ 5 ನಿಮಿಷ ಡೆಲ್ಟಾ ಟೈಮ್ ಅಂದರೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಅಂದರೆ 5 ಗಂಟೆ 2 ನಿಮಿಷದವರೆಗೂ ಟೈಮ್ ಕೊಡ್ತಾರೆ. ಅದು ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೆ ಯಾರಾದರೂ ಲಾಸ್ಟ್ ಮಿನಿಟ್ನಲ್ಲಿ ಬಿಡ್ಡಿಂಗ್ ಮಾಡ್ತಾಯಿದ್ರೆ ನೋಡಿ, ಇಲ್ಲಿ ಮಿನಿಮಮ್ ಬಿಡ್ ಅಮೌಂಟು ಏನು ಅವ್ರು ಕೊಟ್ಟಿದ್ದಾರೆ ನೋಡಿ, ಅದೇನಾದರೂ 1 ಕೋಟಿಗಿಂತ ಕಡಿಮೆ ಇದ್ದರೆ ತಾವು ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂದರೆ EMD ಅಮೌಂಟ್ 2 ಲಕ್ಷ ಕಟ್ಟಬೇಕಾಗುತ್ತೆ. 1 ಕೋಟಿಗಿಂತ ಮೇಲೆ ಇದ್ದರೆ 4 ಲಕ್ಷ ರೂಪಾಯಿನ ಕಟ್ಟಬೇಕಾಗತ್ತೆ. ಮಿನಿಮಮ್ಮು ತಾವು ಬಿಡ್ ಅಮೌಂಟ್ ಇನ್ಕ್ರೀಸ್ ಮಾಡಬೇಕಾಗಿರೋದು ಪ್ರಾಪರ್ಟಿ ವ್ಯಾಲ್ಯೂ ಬಂದು 1 ಕೋಟಿಗಿಂತ ಕಡಿಮೆ ಇದ್ದರೆ 25,000 ಮಾಡಬೇಕಾಗತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಬಂದು ಇಲ್ಲಿ 1 ಕೋಟಿಗಿಂತ ಜಾಸ್ತಿ ಇದ್ದರೆ ಮಿನಿಮಮ್ ಬಿಡ್ಡಿಂಗ್ ಅಮೌಂಟ್ ಇನ್ಕ್ರೀಸ್ ಮಾಡಬೇಕಾದ್ರೂ 1 ಲಕ್ಷ ಆಗಿರುತ್ತೆ. ಹಾಗೆ ತಾವು ಸಕ್ಸಸ್ಫುಲ್ಲಿ ಬಿಡ್ ಆದಮೇಲೆ 25% ಆಫ್ ದ ಬಿಡ್ಡಿಂಗ್ ಅಮೌಂಟ್ನ 72 ವರ್ಕಿಂಗ್ ಅವರ್ಸ್ನಲ್ಲಿ ಕಟ್ಟಬೇಕಾಗುತ್ತೆ. ಉಳಿದ ಅಮೌಂಟ್ನ ತಾವು ಕಟ್ಟೋದಕ್ಕೆ 45 ದಿನ ಟೈಮ್ ಕೊಡ್ತಾರೆ. 45 ದಿನದೊಳಗಡೆ ತಾವು ಕಟ್ಟಿಲ್ಲ ಅಂದರೆ 90 ದಿನದೊಳಗಡೆ ಕಟ್ಬೋದು. ಬಟ್ 90 ಡೇಸ್ ಒಳಗಡೆ ತಮಗೆ 18% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. 90 ಡೇಸ್ ಒಳಗಡೆನೂ ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೂ ಎಕ್ಸ್ಟ್ರಾ 30 ಡೇಸ್ ಟೈಮ್ ಕೊಡ್ತಾರೆ. ಬಟ್ ಅದಕ್ಕೆ ತಮಗೆ 21% ಇಂಟ್ರೆಸ್ಟ್ ಹಾಕ್ತಾರೆ. ಟೋಟಲ್ ಏನು ಬಿಡ್ ಅಮೌಂಟ್ ಇರುತ್ತೆ ಅದಕ್ಕೆ. ಹಾಗೆ ತಾವು ಬಿಡ್ ಮಾಡಿರುವಂಥ ಪ್ರಾಪರ್ಟಿ ಮೆಜರ್ಮೆಂಟಲ್ಲಿ ಏನಾದರೂ ಲೇಟರ್ ವ್ಯತ್ಯಾಸ ಇದೆ ಅಂತ ಕಂಡು ಬಂದರೆ, ಮೆಜರ್ಮೆಂಟ್ ಕಡಿಮೆ ಇದ್ದರೆ ತಾವು ಕಟ್ಟಿರುವಂಥ ಅಮೌಂಟ್ನ ವಾಪಸ್ ಕೊಡ್ತಾರೆ, ಆ ಡಿಫ್ರೆನ್ಸ್ ಅಮೌಂಟ್ನ. ಅದೇ ಏನಾದರೂ ತಾವು ಬಿಡ್ಡಿಂಗ್ ಮಾಡಿರುವಂಥ ಪ್ರಾಪರ್ಟಿ ಮೆಜರ್ಮೆಂಟ್ ಇನ್ನೂ ಜಾಸ್ತಿ ಇದ್ದರೆ ಆ್ಯಕ್ಚುಲಾಗಿ ಅದಕ್ಕೆ ತಮಗೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕು ಅಂತ ಒಂದು ನೋಟಿಸ್ ಕೊಡ್ತಾರಂತೆ. ತಾವೇನಾದರೂ ಕಟ್ಟೋದಕ್ಕೆ ರೆಡಿ ಇಲ್ಲ ಅಂದರೆ ತಾವು ಕಟ್ಟಿರುವಂಥ 25% ಅರ್ನೆಸ್ಟ್ ಮನಿ ಡೆಪಾಸಿಟ್ನ ಮುಟ್ಗೋಲು ಹಾಕೋತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕ್ಲಾಸು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ಅಕಸ್ಮಾತ್ ಟೋಟಲ್ ಮೆಜರ್ಮೆಂಟಲ್ಲಿ ವ್ಯತ್ಯಾಸ ಬರುತ್ತೆ ಅಂದರೆ ಅದಕ್ಕೆ ಅಧಿಕಾರಿಗಳು ಹೊಣೆ ಆಗಿರಬೇಕು ಹೊರತು ಬಿಡ್ರಸ್ ಹೊಣೆ ಆಗಿರಬಾರ್ದು. ಬಿಡ್ರಸ್ ಯಾಕೆ ಇಲ್ಲಿ ಲಾಸ್ ಮಾಡ್ಕೋಬೇಕು 25%? ಈ ಒಂದು ಕ್ಲಾಸ್ನ ಬದಲಾಯಿಸಬೇಕಾಗಿತ್ತು MDA ಅವರು. ಹಾಗೆ ಪ್ರಾಪರ್ಟಿ ವ್ಯಾಲ್ಯೂ ಏನಾದರೂ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 1% TDSನ ತಾವು ಡಿಡಕ್ಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕಾಗತ್ತೆ. 50 ಲಕ್ಷಕ್ಕಿಂತ ಒಳಗಡೆ ಇದ್ದರೆ TDS 1 ಲಕ್ಷ ಏನು ಕಟ್ಟೋವಂಥ ಅವಶ್ಯಕತೆ ಇರಲ್ಲ. ತಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಈ ಒಂದು ಎಂಟೈರ್ ಆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಆಫೀಸರ್ಸ್ಗಳ ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಕಾಲ್ ಮಾಡಿ ತಾವು ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಸೊ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಭಾಳ ಉಪಯುಕ್ತವಾಗಿತ್ತು ಅಂತ ನಾನು ನಂಬಿದ್ದೇನೆ. ತಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋನ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ತಮಗಲ್ದೇರೋ ಬೇರೆ ಇನ್ಯಾರಿಗೂ ಈ ಒಂದು ವಿಡಿಯೋ ಯೂಸ್ ಆಗ್ಬೋದು ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳ್ತಾ ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.